ನೋಡಿ, ಇದು ಈ ಊರ ಹೆಸರು ನಿಮ್ಗೆ ಗೊತ್ತಿದೆ, ಮಾದಾಪಟ್ಟಣ ಅಂತ ಹೇಳಿ, ತಾವರೆಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತದೆ. ಇದು ಇವತ್ತಿನ ಬೆಳಗಿನ ಜಾವ 7:30 ಸುಮಾರು ಇಲ್ಲಿ 2 ಕ್ವಾರಿ ಇದೆ. ನೀವು ನೋಡೋ ಥರ ಅದು ಮೇಲ್ಗಡೆ ಏನಿದೆ ಅದು ಬೇರೆಯವ್ರಿಗೆ ಸೇರಿರ್ತಕ್ಕಂಥ ಕ್ವಾರಿ, ಅದು ಕೆಳಗಡೆ ಏನಿದೆ ಅದು ಬೇರೆಯವ್ರಿಗೆ ಸೇರಿರ್ತಕ್ಕಂಥ ಕ್ವಾರಿ ಅದು. ಸೊ ಮೇಲೆ ಏನು ಕ್ವಾರಿ ಇದೆ ಮತ್ತು ಕೆಳಗಡೆ ಏನು ಕ್ವಾರಿ ಇದೆ, 2 ಕಡೆ ಕೆಲಸ ನಡೀತಾ ಇತ್ತು ಬೆಳಗಿನ ಜಾವ. ಸೊ ಮೇಲ್ಗಡೆಯವರು ಅದನ್ನು ಕಲ್ಲುಗಳನ್ನ ಬಂಡೆಗಳನ್ನ ಅವ್ರದ್ದು ಏನು ಹಿಟ್ಯಾಚಿಯಲ್ಲಿ ಸ್ವಲ್ಪ ಅದನ್ನು ಏನು ಮೂವ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಕೆಳಗಡೆ ಕ್ವಾರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅವ್ರ ಮೇಲೆ ಅದು ಬಂಡೆಗಳೆಲ್ಲ ಕೆಳಗಡೆ ಬಂದು ಉಲ್ಡಿ ಬಂದು ಅವ್ರ ತಲೆ ಮೇಲೆ, ಆಮೇಲೆ ಅವ್ರ ಬಾಡಿಗಳೆಲ್ಲ ಮೇಲೆ ಬಿದ್ದು ಈ ಘಟನೆ ನಡೆದಿರೋದು. ಇದರಲ್ಲಿ ಟೋಟಲಿ ಇಲ್ಲಿ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು 16 ಜನ ಇದ್ರು. ಆ 16 ಜನದಲ್ಲಿ ಈಗ 7 ಜನದ್ದು ಸಾವಾಗಿದೆ, ಡೆತ್ ಆಗಿದೆ. ಇನ್ನು 5 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಆ ಹಾಸ್ಪಿಟ್ಲಲ್ಲಿದ್ದು 5 ಜನರ ಪೈಕಿ ಒಬ್ಬರು ಸ್ವಲ್ಪ ಸೀರಿಯಸ್ ಇದ್ದಾರೆ, ಮತ್ತು ಇನ್ನು 4 ಜನ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಅಂದರೆ ಅವರು ತಪ್ಪಿಸ್ಕೊಂಡಿದ್ದಾರೆ, ಅವ್ರ ಮೇಲೆ ಏನು ಈ ಬಂಡೆಗಳು ಬಿದ್ದಿಲ್ಲ. ಟೋಟಲ್ ಈಗ ಡೆತ್ ಆಗಿರೋದು ಆಸ್ ಆಫ್ ನೌ 7. ಈ 7 ಜನದಲ್ಲಿ 5 ಜನ ಮಧ್ಯಪ್ರದೇಶ, ಒಬ್ಬ ಅದರಲ್ಲಿ ಛತ್ತೀಸ್ಗಢ ಅವನು, ಇನ್ನೊಬ್ಬ ಕರ್ನಾಟಕದ ಯಾದಗಿರಿ ಅವನು ಡೆತ್ ಆಗಿರೋದು. ಇಲ್ಲ, ಸೋಫಾರ್ ಡೌಟ್ ಇದೆ, ಬಟ್ ಆದರೂ ಚೆಕ್ ಮಾಡ್ತಾ ಇದ್ದೀವಿ. ಆಸ್ ಆಫ್ ನೌ ನಮ್ಗೆ ಗೊತ್ತಿರೋ ಪ್ರಕಾರ 7 ಡೆತ್ ಆಗಿರೋದು, 7 ಬಾಡಿಗಳು ನಮಗೆ ಈಗ ಸಿಕ್ಕಿದೆ. 2 ಕ್ರಷರ್ಗಳ ಮಾಲೀಕರಿಗೆ ನೋಡಿ 2 ಕ್ರಷರ್ಗಳಿದೆ. ನೀವು ನೋಡೋ ಮೇಲ್ಗಡೆಯದು ಒಬ್ರಿಗೆ ಸೇರಿರ್ತಕ್ಕಂಥದ್ದು, ಕೆಳಗಡೆ ಒಬ್ರಿಗೆ ಮೇಲ್ಗಡೆ ಅದು ಇದು ಯಾವುದೋ ಬಸವೇಶ್ವರ ಸ್ಟೋನ್ ಕ್ರಷರ್ಸ್ ಅಂತ, ಕೆಳಗಡೆ ಉದಯ್ ಸ್ಟೋನ್ ಕ್ರಷರ್ಸ್ ಅಂತೇಳಿ, 2 ಬೇರೆ ಬೇರೆ. ಇದು ಅನ್ಫಾರ್ಚುನೇಟ್, ಅದು ಬಾರ್ಡ್ರಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇರೋದ್ರಿಂದ ಈ ಘಟನೆ ನಡೆದಿದೆ. ಈಗ ನಾವು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರ ಜೊತೆಗೆ ನಾವೆಲ್ಲ ಅದು ನೋಡ್ತೀವಿ, ಏನು ಅವ್ರದ್ದೆಲ್ಲ ಏನು ಲೈಸೆನ್ಸ್ ಇದೆಯಾ ಇಲ್ವಾ ಅಂತೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಮುಂದಿನ ನಾವು ತನಿಖೆನ ಮಾಡ್ತೀವಿ. ನೋಡಿ, ಇದು ನೀವು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರಿಗೆ ಕೇಳಬೇಕಾಗ್ತದೆ, ಅದು ನಮಗೆ ಗೊತ್ತಿರೋದಿಲ್ಲ. ಬಟ್ ಇದು ಆಸ್ ಆಫ್ ನೌ ಈಗ ನಾವು ಇದು ಏನು ತನಿಖೆನ ಮುಂದೆ ಹೊರಿಸ್ತೀವಿ. ಈ ಡೀಟೇಲ್ಸ್ ನೋಡಿ, ಅವ್ರು ಹೇಳೋ ಪ್ರಕಾರ ಯಾರು ಅಲ್ಲಿ ವಿಟ್ನೆಸ್ ಇದ್ದಾರೆ ಇವರೆಲ್ಲ ಒಂದು 4-5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನಮಗಿನ್ನು ಇದು ಗೊತ್ತಿಲ್ಲ, ಬಂದಿಲ್ಲ ಅನ್ಸ್ತದೆ, ಚೆಕ್ ಮಾಡ್ತೀವಿ. ಆಬ್ವಿಯಸ್ಲಿ ನೆಗ್ಲಿಜೆನ್ಸ್ ಇದೆ, ನಾವು ಹೇಳಲೇಬೇಕಾಗುತ್ತೆ, ನೆಗ್ಲಿಜೆನ್ಸ್ ಇದೆ. ಯಾಕಂದರೆ ಮೇಲ್ಗಡೆ ಇರೋರು ಕೂಡ ಅವರು ಪ್ರಿಕಾಷನ್ಸ್ ತೊಗೋಬೇಕಾಗಿತ್ತು, ಈ ಕೆಳಗಡೆ ಇರೋರು ಕೂಡ ಪ್ರಿಕಾಷನ್ಸ್ ತೊಗೋಬೇಕಾಗಿತ್ತು. ಆಬ್ವಿಯಸ್ಲಿ ನೆಗ್ಲಿಜೆನ್ಸ್ ಇದೆ. ಅದಕ್ಕೆ ನಾವು ತನಿಖೆಯಲ್ಲಿ ನಾವು ತನಿಖೆ ಮಾಡ್ತೀವಿ. ಹೌದು, ಮಾಡ್ತೀವಿ. ಯಾರ್ಯಾರ ಮೇಲೆ ಯಾರ್ಯಾರು ನೆಗ್ಲಿಜೆನ್ಸ್, ಯಾರ್ಯಾರಿಂದ ನೆಗ್ಲಿಜೆನ್ಸ್ ಆಗಿದೆ ಅವರೆಲ್ಲರ ಮೇಲೆ ನಾವೀಗ FIR ಮಾಡಿ ತನಿಖೆಯನ್ನು ನಾವು ಮುಂದುವರಿಸ್ತೇವೆ. ಸರ್, ಈಗ ಇಲ್ಲಿ MLA ಕೂಡ ಹೇಳ್ತಾ ಇದ್ದಾರೆ ಸರ್, ಬರೀ ಅವರೊಂದು ಆರೋಪ ಮಾಡೋದು ಎಸ್ ಟಿ ಸೋಮಶೇಖರ್ ಇಲ್ಲಿ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ರು ಅನ್ನೋದು ಕೂಡ ಮಾಡ್ತಾ ಇದ್ದಾರೆ ಸರ್. ಈಗ ನೋಡಿ, ಆಸ್ ಆಫ್ ನೌ ಅದು ನಾವು ಅನ್ಲೆಸ್ ವಿ ಚೆಕ್ ದ ಡಾಕ್ಯುಮೆಂಟ್ಸ್ ಏನು ಹೇಳೋಕ್ಕಾಗಲ್ಲ. ಸೊ ಈಗ ಚೆಕ್ ಮಾಡ್ತೀವಿ, ಚೆಕ್ ಮಾಡಿ ದೆನ್ ನಾವು ತನಿಖೆ ಮಾಡ್ತೀವಿ.